ಎಲ್ರಿಗೂ ನಮಸ್ಕಾರ. ನಾವು ಶ್ರವಣಬೆಳಗೊಳ ಹೋಬಳಿ ಮಂಚನಹಳ್ಳಿ ಗ್ರಾಮದವರು. ಇಲ್ಲಿ ನಾವಿವತ್ತು ಕೋಳಿ ಸಾಕಿದ್ದೀವಿ. ಯಾವುದೋ ಮೈಸೂರು ನಾಟಿ ಕೋಳಿ ಇದು. ನಾವು 1 ತಿಂಗಳು ಮರಿ ತಗೊಬಂದು ನನ್ನ ಸ್ನೇಹಿತ ಸಂತೋಷ್ ಅಂತ ಇಂಜಿನಿಯರು, ನಮ್ಮ ಸ್ನೇಹಿತ. ನಾವು ಎಲ್ಲ ಒಟ್ಟಿಗೆ ಇದು ಮಾಡ್ತೀವಿ ಕೋಳಿ ಎಲ್ಲನೂ. ಕೆಳಗಡೆ ಸ್ವಲ್ಪ ಗುಂಡಿ ತೆಗೆದು ಬಲಿಷ್ಠವಾಗಿ ನಿಲ್ಬೇಕು ಇಲ್ಲಿ ಸುತ್ತಲೂ. ಯಾಕೊತ್ತಾ, ಯಾರು ಬಂದು ಹೊರಗಡೆ ಅಳ್ಳಾಡ್ಸೋದು, ಯಾರು ಕಳ್ತನ ಮಾಡೋಕ್ಕೆ ಬರೋದು ಅವೆಲ್ಲ ಆಗಲ್ಲ. ಬಟ್ ನಾವು ಮನೆ ಪಕ್ಕದಲ್ಲಿ ಯಾರು ಬರೋಲ್ಲ. ಇದು ಸ್ವಲ್ಪ ಕಾಂಕ್ರೀಟ್ ಹಾಕಿ ಈ ಥರ ಸುತ್ತಲೂ ಒಂದು ಇಟ್ಟಿಗೆ ಕೊಟ್ಟು ಏನು ಹುಳ ಪುಡ ಏನು ಬರ್ದಂಗೆ ಒಂದು ಈ ಥರ ಜಾಲರಿ ಹಾಕಿದ್ವಿ. ಇದ್ರ ಜೊತೆ ಇದು ಸಣ್ಣ ಮೆಸ್ ಹಾಕಿದ್ವಿ, ಕೋಳಿ ಮೆಸ್ನೇ. ಯಾಕಂದರೆ ಚಿಕ್ಕ ಪುಟ್ಟ ಹಾವಿಗೆ ಬರಬಾರ್ದು ಒಳಗಡೆ ಅಂತ ಬರೋಲ್ಲ. ಅದ್ರ ಮೇಲೆ ಗ್ರೀನ್ ಮೆಸ್ ಹಾಕಿದ್ದೀವಿ. ಗ್ರೀನ್ ಮೆಸ್ ಹಾಕಿರೋದು ಏನಂದರೆ ಒಳಗಡೆ ಕೋಳಿ ಇರೋದು ಕಾಣಲ್ಲ. ಯಾರ ಗಿಸ್ಮನ್ ನೋಡ್ಬಿಟ್ಟು ಏನಾರು ಹಾಕ್ಬಿಟ್ಟರು ಅಂತ ಅದೊಂದು ಮುಂದಾಲೋಚನೆ. ಆ ಥರ ಹಾಕಲ್ಲ, ಬಟ್ ನಾವು ಇರಲಿ ಸೇಫ್ಟಿಗೆ ಅಂತ ಕಣ್ಣು ಹೆಸರಾಗುತ್ತೆ ಅಂತೆಲ್ಲ ಹಾಕಲ್ಲ. ಡ್ರಿಂಕರು, ಈ ಥರ ಡ್ರಿಂಕರ್ ಸಿಗತ್ತೆ. ಬಟ್ ನಾವು ಯಾವ ರೀತಿನಾರು ಮಾಡ್ಕೋಬೋದು. ಇದು ದುಡ್ಡು ಕೊಡ್ತಾನಿದ್ದೀವಿ. ನಮಗೆ ಗೊತ್ತಾಯ್ತು ಇಷ್ಟೊಂದು ದುಡ್ಡು ಇದಕ್ಕೂ ಖರ್ಚು ಮಾಡಿಬಿಟ್ಟಿದ್ದೀವಲ್ಲ ಅನ್ನೋ ಕೆಲವೊಂದು ಇದು ಕಲ್ಲಲ್ಲೆಲ್ಲ ಬರುತ್ತೆ ನ್ಯಾಚುರಲ್ ಆಗಿ, ಅದನ್ನೇ ಇಡ್ಬೋದು ಕುಡಿಯೋಕೆ ನೀರ. ಇವೆಲ್ಲ ಅವಶ್ಯಕತೆನೇ ಇರಲ್ಲ. ಹೌದಾ? ಯಾವ ತರ ಕಲ್ಲುಗಳಲ್ಲಿ ಗುಂಡಿ ತರ ಬರುತ್ತೆ, ಅಲ್ಲಿ ಸಿಕ್ಕುತ್ತೆ ಹೊರಗಡೆ ಎಲ್ಲಾರ. ನಮಗೆ ಅದು ಲೈಫ್ ಇರುತ್ತೆ. ಇದು ಸ್ವಲ್ಪ ದಿನ ಒಂದು 4-5 ವರ್ಷ ಅಷ್ಟೇ ಬರುತ್ತೆ. ಅದು ಲೈಫ್ ಇರುತ್ತೆ, ಬಿಸಿಲಿಗೆಲ್ಲ ಹೋಯ್ತದೆ. ಮತ್ತೆ ಇದು ನೋಡಿ, ಹಳೆ ಶೀಟ್ ಇತ್ತು, ಮೇವಾಗಕ್ಕೆ ಭಾರಿ ಚೆನ್ನಾಗಿದೆ. ಈಗ ಎಸ್ಕೊಳ್ಳೋದು ಏನು ಜಾಸ್ತಿ ಖರ್ಚೆ ಮಾಡಂಗಿಲ್ಲ ನಾವು. ಲೆಕ್ಕಾಚಾರ ನಾವು ಜಾಸ್ತಿ ಅದ್ರ ಮೇಲೆ ಹಾಕ್ತೀರಾ? ಅದ್ರ ಮೇಲೆ ಮೇವ್ ಹಾಕಬಿಡ್ತೀವಿ. ಈ ಪೈಪ್ ಅವೆ, ಇದಕ್ಕೂ ಮೇವ್ ಹಾಕಿದ್ರೆ ಏಕಲ್ಲ ನಿಂತ್ಕೋತವೆ. ಯಾಕೆ ಲೆಂತ್ ಐತಲ್ಲ, ನೆಲದ ಮೇಲೆ ಹಾಕಿರೋ ತಿಂತವೆ, ಹಂಗಿರೋ ತಿಂತವೆ. ನಮಗೆ ಇದ್ರೊಳಗಡೆ ಈ ಏರಿಯಾದಲ್ಲಿ ಮರಗಳ ನೋಡಿ, ಒಂದು 4-5 ತೆಂಗಿನ ಮರ, 5-6. ಆ ತೆಂಗಿನ ಮರ ನೆರಳಿಯೋದಕ್ಕೆ ವರದಾನ. ಈಗ ಇಲ್ಲಾರ ಬೇರೆ ನಾವೇನಾರು ನೆರಳಿಗೆ ಅದಕ್ಕೂ ಏನಾರು ಮಾಡಬೇಕಾಗೋದು. ಈ ತೆಂಗಿನ ಮರ ಇರೋದು ವರದಾನ. ಈ ಥರ ತೋಟದೊಳಗಡೆ ಮಾಡಿದರೆ ಭಾರಿ ಅನುಕೂಲ ರೈತರಿಗೆ. ಅಷ್ಟು ಜಾಗ ಇರಬೇಕಲ್ಲ. ಈ ಕಡೆ ಗೇಟ್ ತೆಗೆದು ಬಿಟ್ಬಿಟ್ರೆ ಹೊರಗಡೆ ಹೊಲ ಐತೆ, ಜೋಳ ಹಾಕಿದೀವಿ, ರಾಗಿ ಹಾಕಿದೀವಿ, ಹೊಲ ಹೋಗಿ ಮೇಯ್ಕ ಬಂದ್ಬಿಡ್ತೇವೆ. ನಾವು 1 ಗಂಟೆ ನಮ್ಮಿಷ್ಟ, ನಾವು ಸಾಕು ಅಂದ್ರೆ ಒಳಗಡೆ ಇಟ್ಕೊಂಡ್ ಬಂದ್ಬಿಡ್ತೀವಿ. ನೀವು ಬನ್ನಿ, ಒಳಗಡೆ ಬಂದಿಲ್ಲಿ ಇದು ಮಾಡ್ಕೊಂಡಿದೀವಿ. ಲೆಕ್ಕಾಚಾರದಲ್ಲಿ ಇದು ಅವಶ್ಯಕತೆ ಇರಲ್ಲ ಅಂತ ನಮಗೆ ಹೇಳಿದ್ರು, ಬೇರೆಲ್ಲ ನೋಡಿದೆ. ಯಾಕಂದ್ರೆ ಬರೀ 1ನೇ ಸ್ಟೆಪ್ ನಾವು ಗೊತ್ತಿಲ್ಲವಲ್ಲ ಮಾಡ್ಬಿಟ್ಟಿದ್ದು ಆಗ. ಬಟ್ ಈ ತರ ಮಾಡಿದೀವಿ, ಚೆನ್ನಾಗಿದೆ. ಇದು ಸೇಫ್ಟಿಗೆ ಐತೆ, ಏನು ತೊಂದರೆ ಇಲ್ಲ. ನಾವು ಹೊರಗಡೆನೆ ಸೇಫ್ಟಿ ಐತೆ ಆಲ್ಮೋಸ್ಟ್. ಇದೆಲ್ಲ ಕಾಲಿನ, ಇದು ಗೋಡೆ ಇಲ್ಲ ಒಂದು 5-6 ಕೋರ್ಸು, ಒಂದು 5 ಅಡಿ ಅಷ್ಟೇ ಗೋಡೆ ಕಟ್ಟಿರೋದಲ್ಲ. 4 ಅಡಿ ಐತಿ ಇದು. 4 ಅಡಿ ಅಷ್ಟು ಗೋಡೆ ಕಟ್ಟಿದ್ವಿ. ಮೇಲ್ಗಡೆ ಈ ತರ ಮೆಸ್ ಹಾಕೊಂಡಿದ್ವಿ ಅಷ್ಟೇ. ಈ ಕೋಳಿಗಳಿಗೆ ರ್ಯಾಕ್ ಮಾಡ್ಕೊಂಡಿದ್ವಿ ನೋಡಿ, ಇದು ಕೂರಕ್ಕೆ. ಈ ತರ ಮಾಡದೇ ಇದ್ರೆ ಕೋಳಿ ಒಂದ್ರ ಮೇಲೆ ಕಚ್ಚಾಡಿ ಅವೇ ಸತ್ತೋಗ್ಬಿಡ್ತವೆ. ನಾವೆಲ್ಲ ಅನುಭವಿಸಿದೀವಿ. ಅದಕ್ಕೋಸ್ಕರ ಇವು ಕೂರಕ್ಕೆ ಎಲ್ಲ ಬಂದು ಕೂರ್ತವೆ ಕೋಳಿಗಳಿಗೆ ಜಾಗ. ಈ ತರ ರ್ಯಾಕ್ ಮಾಡಿರೋದ್ರಿಂದ ಅನುಕೂಲ ನಮಗೆ, ಭಾರಿ ಚೆನ್ನಾಗಿದೆ. ಇದೇ ತರ ಮಾಡ್ಕೋಬೇಕು 2 ಕಡೆ. ಇಲ್ಲೆಲ್ಲ ಗೂಡು ಮಾಡಿದೀವಿ. ಮೊಟ್ಟೆ ಇಕ್ಕಂತ ಏನ್ ಮಾಡ್ತವೆ, ಈ ತರ ಗೂಡು ಮಾಡಿದೀವಿ. ಈರೊಳಿಗೆ ಮೊಟ್ಟೆ ಇಕ್ಕತ್ತವೆ. ಈರೊಳಿಗೆ ಅದು ಮೊಟ್ಟೆ ನಾವು ಈಸಿಯಾಗಿ ಹ್ಯಾಂಡ್ಲಿಂಗ್ ಮಾಡ್ಬೋದು. ಇನ್ನು ಬೇರೆ ಡಬ್ಬಗಳೆಲ್ಲ ಮಾಡ್ಕೋಬೋದು. ನಮಗೆ ಮಾಡ್ತಾ ಅನುಭವ ನಮಗೆ ಬಂದ್ಬಿಡ್ತದೆ, ಈ ತರ ಮಾಡೋಣ ಅಂತ. ಬಟ್ ಅದೆಲ್ಲ ಏನು ಜಾಸ್ತಿ ಖರ್ಚು ಬರಲ್ಲ ನಮಗೆ. ಒಳ್ಳೆ ಆದಾಯ ಬರುತ್ತೆ ಕೋಳಿಯಿಂದ. ಈಗ ಇಲ್ಲಿ ಹುಯಿ ಹಾಕಿದೀವಿ, ಭತ್ತದ ಒಟ್ಟು ಹಾಕಿದೀವಿ. ಇಲ್ಲಿ ಸ್ವಲ್ಪ ಜಾಸ್ತಿ ಇದಾಗ್ದಂಗೆ ಗಲೀಜ್ ಆಗ್ಬಾರ್ದು ಅಂತ ಅದಕ್ಕೆ ಭತ್ತದ ಒಟ್ಟು ಹಾಕಿರೋದ್ರಿಂದ ಏನು ಗಲೀಜ್ ಆಗಲ್ಲ. ನಮಗೆ ಗೊಬ್ಬರನ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ದಾಗ ತಗೊಂಡೋಗಿ ಜಮೀನಿಗೆ ಹಾಕೋದು. ಅದೇ ಈಗ ರಾಗಿ ಬೆಳಿಬೇಕು, ಇದ್ರ ಗೊಬ್ಬರ ತಗೊಂಡು ಹಾಕೋದು, ಅದು ರಾಗಿ ಚೆನ್ನಾಗಿ ಬರುತ್ತೆ, ತಂದು ಇದಕ್ಕೆ ಹಾಕೋದು. ಈ ಥರ ಒಂದಕ್ಕೊಂದು ಲಿಂಕು. ನಮಗೆ ಯಾವುದು ಲಾಸ್ ಆಗಲ್ಲ. ಗೊಬ್ಬರನೂ ನಮ್ಮ ತೋಟಕ್ಕೆ ಆಯ್ತದೆ, ಕೋಳಿಯಿಂದ ಆದಾಯನೂ ಬರುತ್ತೆ, ಏನು ತೊಂದರೆ ಇಲ್ಲ. ಈಗ ಎಲ್ಲರೂ ಗೊಬ್ಬರ ಹೊರಗಡೆಯಿಂದ ತಂದು ಹಾಕ್ಬೇಕು ತೋಟಕ್ಕೆ. 2 ಆಯಿತು. 1 ಗಂಟೆ ಕೆಲಸ ಮಾಡಿದ್ದೀವಿ. ನಮ್ಮ ಸ್ನೇಹಿತರವ್ರ ತಂದೆ ಮಂಜೇಗೌಡರು ಅಂತ, ಇವರು ಧರ್ಮಪತ್ನಿ ಗಿರಿಜಮ್ಮ ಅಂತ, ಇಬ್ಬರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ಕೇರ್ ಮಾಡ್ತಾರೆ. ನಾವು ಇವಾಗ ಬಂದು ನೋಡ್ಕೊಂಡು ಹೋಗ್ತೀವಿ. ಅವ್ರ ಮಗ ಮಾಡಿರೋ ಐಡಿಯಾ, ಅವರು ನಾವು ಎಲ್ಲ ಸೇರಿ ಚೆನ್ನಾಗಿ ಮಾಡಿದ್ದೀವಿ. ನಮಗೆ ಖುಷಿ ಆಯ್ತದೆ. ಬಟ್ ಹಿಂಗೆ ಇನ್ನೂ ಬೇರೆ ಏನಾರ ಮಾಡಬೇಕು ಅಂತ ಆಸೆ ಐತೆ, ಮಾಡೋಣ ಮುಂದೆ ದಿನ. ನಾವು ಆದಷ್ಟು ಸ್ವದೇಶಿನ ಬಳಸೋಂಥದ್ದು ವಿಚಾರದಲ್ಲಿ ವಿದೇಶಿ ತಳಿನಿಂದ ದೂರ ಇರಬೇಕು ಅನ್ನೋದು ಕಾನ್ಸೆಪ್ಟು ಅದು ಇದೆ ನಮ್ಮ ಜೊತೆ. ಅದರಿಂದ ಬೈಲರ್ ಕೋಳಿ ಬೈಲರೇ ನೋಡ್ರೆ ಗೊತ್ತಾಗಲ್ವಾ, ಅದು 45 ದಿನಕ್ಕೆ ದಪ್ಪ ಇದ್ದದೆ.
ಇದು 4 ತಿಂಗಳು ಬೇಕು ದಪ್ಪಾಗಿ ಮೊಟ್ಟೆ ಹಾಕಕ್ಕೆ ಬರೋಕ್ಕೆ 4 ತಿಂಗಳು ಟೈಮ್ ತಗೊತ್ತದೆ. ಅದು ಹೆಂಗೆ ಇದು ವಿದೇಶಿ ಯಾರೋ ಹೇಳ್ತಿದ್ರು, ಬೇರೆ ಯಾರೋ ಸ್ನೇಹಿತರು ಹೇಳ್ತಿರೋ ಅವನು ಯಾರೋ ಎಂಥವು ಸಾಕೋನೆ ಅಂತ, ಅದೆಲ್ಲ ಸುಳ್ಳು. ಸ್ವದೇಶಿ ನೋಡಿದ್ರೆ ಇಲ್ಲಿ ರಾಗಿ ಭತ್ತ ಜೋಳ ಇವು ರಾಗಿ ತಿನ್ನಿಸ್ಕೊಂಡು ಇಲ್ಲಿ ಮಣ್ಣಲ್ಲಿ ಓಡಾಡ್ಕೊಂಡು ಬೆಳೆಯೋಂಥವು. ಅವಕ್ಕೆಲ್ಲ ಏನು ನೀರಿಗೂ ಸಹ ಔಷಧಿ ಹಾಕ್ತಾರೆ. ಯಾರೋ ಬಾಯ್ಲರ್ ಕೋಳಿ ಯಾರೋ ಫಾರಂ ಕೋಳಿ ನೀರಿಗೂ ಹಾಕ್ತಾರೆ, ಫೀಡ್ಗೂ ಹಾಕ್ತಾರೆ. ಅದಿಲ್ಲವರು ಅಷ್ಟು ಸ್ವಲ್ಪ ದಪ್ಪಗನೇ ಆಗಲ್ಲ. ಅದರಿಂದ ಇದು ಒಳ್ಳೆ ತಳಿ. ನೀವು ಯಾರು ಕಮೆಂಟಲ್ಲೆಲ್ಲ ನೋಡಿದೆ ನಾನು, ಸುಮಾರು ಹಳೆ ವಿಡಿಯೋದಲ್ಲಿ ಯಾರು ಬೇರೆಯವ್ರು ಮಾಡಿದ್ರಲ್ಲಿ ಅಲ್ಲೆಲ್ಲ ಇವೆಲ್ಲ ನಾಟಿ ಕೋಳಿ ಎಲ್ಲ ಇವು ಅಂಥ ಕೋಳಿ ಇಂಥ ಕೋಳಿ ಸೆಡ್ ಕೋಳಿ ಅವೆಲ್ಲ ಅಂತಾರೆ. ಸೆಡ್ ಕೋಳಿ ಅಂದರೆ ಇದು ಹೆಂಗೆ ಸೆಡ್ ಆಗಿಬಿಡ್ತದೆ. ಹಳ್ಳೀಲಿ ಮುಂಚೆ 3 ಕೋಳಿ 4 ಕೋಳಿ ಸಾಕೊಳ್ಳೋರು ಎಲ್ಲರ ಮನೇಲೂ 3 ಕೋಳಿ. ಈಗ ಯಾರು ಕೋಳಿ ಸಾಕೋರು ಎಲ್ಲ ನಿಂತೋಗವ್ರೆ. ನಾವು ಅದಕ್ಕೋಸ್ಕರ ಇದು ಎಲ್ಲರೂ ಕೋಳಿ ತಲುಪ್ದಂಗೆ ಆಗುತ್ತೆ. ದೇಶಿ ಕೋಳಿ ಬೆಳೆಸ್ದಂಗೂ ಆಗುತ್ತೆ, ತಲುಪ್ದಂಗೂ ಆಗುತ್ತೆ. ಒಳ್ಳೆ ಮಾಂಸಾಹಾರ ಒಳ್ಳೆ ಜನಗಳಿಗೆ ಸಿಕ್ತಂಗೆ ಆಗತ್ತಲ್ಲ. ಅದು ನಮಗೆ ಇಂಟೆನ್ಷನ್ ಚೆನ್ನಾಗಿದೆ. ನಾವು ಒಟ್ಟಿನಲ್ಲಿ ಅದು ಮಾಡಬೇಕು ಅಂತ ಇದ್ದೀವಿ, ಮಾಡಿದ್ದೀವಿ ಚೆನ್ನಾಗಿ. ದೇಶಿ ಅಂದರೆ ನೈಸರ್ಗಿಕ ಹೆಂಗೆ ಕೋಳಿ ಬೆಳೆಯುತ್ತೆ ಅದೇ ರೀತಿ ಸಾಕಬೇಕು ಅಂತ ನಾವೊಂದು ಕೂತ್ಕೊಂಡು ಇಬ್ಬರು ಚರ್ಚೆ ಮಾಡಿದಾಗ ಈ ಥರ ಮಾಡ್ಬೋದು ಅಂತ ಐಡಿಯಾ ಹಾಕ್ಕೊಂಡು, ಅಂದರೆ ಯಾವುದೇ ಕೆಮಿಕಲ್ ಅಥವಾ ಬೇರೆ ಕೋಳಿ ದಪ್ಪಕ್ಕೆ ಏನೇನೋ ಬೇರೆ ರೀತಿ ಫೀಡೆಲ್ಲ ಬರುತ್ತೆ ಅವೆಲ್ಲನ ಹಾಕ್ದಂಗೆ ನಾರ್ಮಲ್ ಆಗಿ ಇದನ್ನು ಕಾವೇರಿ ತಳಿ ಅಂತ ಕೋಳಿ ಸಿಕ್ಕಿದ್ದಾವೆ. ಬಟ್ ಪ್ಯೂರ್ ನಾಟಿನೂ ಸಾಕ್ಬೋದು. ಆದರೆ ನಮಗೆ ಅದು ಪರ್ಚೇಸ್ ಮಾಡೋಕ್ಕೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಿಕ್ಕಿಲ್ಲ. ನೆಕ್ಸ್ಟ್ ಅದನ್ನು ಮಾಡ್ತೀವಿ ಮುಂದೆ. ಆದರೆ ಇವಾಗ ತಂದಿರೋದು ನಾಟಿನೇ, ಬಟ್ ಇದು ಮೈಸೂರು ನಾಟಿ ಕಾವೇರಿ ತಳಿ. ಇದು ಈಗ ತಂದು 2 ತಿಂಗಳು ಆಯ್ತೆ. ಅವನು 1 ತಿಂಗಳು ಮರಿ ಕೊಟ್ಟಿರೋದು ನಮಗೆ 130 ರೂಪಾಯಿ ಒಂದು ಮರಿ ಕೊಟ್ಟಿರೋದು. ಒಂದು 300 ತಂದಿದ್ದೀವಲ್ಲ, ಇನ್ನು 2-3 ತಿಂಗಳು ಆಯ್ತು ಆಲ್ರೆಡಿ. ಇನ್ನು 15 ದಿನಕ್ಕೆ ಮೊಟ್ಟೆ ಬಂದ್ಬಿಡುತ್ತೆ. ಕರೆಕ್ಟಾಗಿ 3.5 ತಿಂಗಳಿಗೆಲ್ಲ ಮೊಟ್ಟೆ ಬಂದ್ಬಿಡುತ್ತೆ ಚೆನ್ನಾಗಿ. ನಾವೀಗ ಕೋಳಿನ ಇದು ಮೊಟ್ಟೆ ಏನಾದ್ರು ಮಾರ್ಬೋದು, ಮಾಂಸಕ್ಕಾದ್ರು ಮಾರ್ಬೋದು. ಈಗ ಇದರಿಂದ ಮಾಂಸಕ್ಕೆ ಮಾರಿದ್ರು ಲಾಭ ಸಿಗುತ್ತೆ, ಮೊಟ್ಟೆ ಮಾರಿದ್ರು ಲಾಭ ಸಿಗುತ್ತೆ. ಮೊಟ್ಟೆ ಮಾರಿದ್ರು 10 ರೂಪಾಯಿಗೆ ಒಂದು ಇಲ್ಲೇ ಬಂದು ತೊಗೊಂಡೋಗ್ತಾರೆ. ಈಗ ಆರ್ಗ್ಯಾನಿಕ್ ಅಲ್ಲ ಇದು, ಬಟ್ ನಾವೇನು ಕೆಮಿಕಲ್ ಯೂಸ್ ಮಾಡಿಲ್ಲ. ಆರ್ಗ್ಯಾನಿಕ್ ಬೆಂಗಳೂರಲ್ಲೆಲ್ಲ ಈಗ ಇದಕ್ಕೆ ಭಾರಿ ಬೇಡಿಕೆ ಇದೆ. ಈಗ ಸುಮಾರು ಪ್ರೈವೇಟ್ ಕಂಪ್ನಿಗಳೆಲ್ಲ ಇದ್ದಾವೆ, ಅಕ್ಷಯಕಲ್ಪ ಅದು ಇದು, ಅವರೆಲ್ಲ ಮೊಟ್ಟೆ ಕೇಳ್ತಾವ್ರೆ ನಮ್ಮನ್ನ, ಮೊಟ್ಟೆ ಕೊಡಿ ನಾವೇ ತಗೋತೀವಿ ಇಲ್ಲಿ ಬಂದು ಅಂತ. ಬಟ್ ಅದು ನಮ್ಮ ಮೇಲೆ ಡಿಪೆಂಡ್. ನಾವು ಅವ್ರಿಗೆ ಕೊಟ್ಟರೆ ಕೊಡ್ಬೋದು, ಇಲ್ಲ ನಾವೇ ತಿನ್ಬೋದು. ನಮ್ಮ ಹಳ್ಳಿ ನಾವು ಅಕ್ಕಪಕ್ಕದವ್ರಿಗೆ ಕೇಳಿದ್ರೆ ಅವ್ರಿಗೂ ಕೊಡ್ಬೋದು. ಆ ಥರ ಏನಿಲ್ಲ. ನಮಗೆ ಒಟ್ಟಿನಲ್ಲಿ ಇದರಿಂದ ಆದಾಯ ಮಾಡಬೇಕು ಅನ್ನೋದೊಂದು ಇಂಟೆನ್ಷನ್ ಇದೆ. ಅದ್ರ ಬಟ್ ಏನಾರು ಒಂದು ಆದಾಯ ಅಂದರೆ ಯಾವ ರೀತಿ ಅಂದರೆ, ಒಂದೇ ದಿನ 1 ಗಂಟೆ 2 ಗಂಟೆ ಏನಾದ್ರು ಒಂದು ವರ್ಕ್ ಮಾಡಿದರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂದ್ರೆ ಏನಿಲ್ಲ, ನಾವು ಸ್ವಲ್ಪ ಜಾಸ್ತಿನೇ ಇನ್ವೆಸ್ಟ್ ಮಾಡಿಬಿಡ್ತೀವಿ. ನಾಳೆ ದಿನ ಕೋಳಿ ಸಾಕೋಕ್ಕಾಗಿಲ್ಲ ಅಂದರೆ ಕುರಿನಾರು ಮಾಡ್ಬೋದು, ಇಲ್ಲಿ ಮೇಕೆನಾರು ಮಾಡ್ಬೋದು, ಬೇರೆ ಏನಾರು ಹಸುಗಳನ್ನ ಸಾಕ್ಬೋದು. ಆ ರೀತಿ ಸೆಟಪ್ ಮಾಡ್ಕೊಂಡಿದ್ದೀವಿ. ಬಟ್ ಇದಕ್ಕೆ ಇನ್ನೂ ಕಡಿಮೆ ಖರ್ಚಲ್ಲೂ ಮಾಡ್ಬೋದು ಈ ಶೆಡ್, ಈ ರೀತಿ ಎಲ್ಲ ಕವರಿಂಗ್ ಎಲ್ಲ. ಬಟ್ ಈ ರೀತಿ ನಾವು ಐಡಿಯಾ ಮಾಡಿ ಚೆನ್ನಾಗೈತೆ. ಕೋಳಿ ನೋಡಿ ತುಂಬ ಚೆನ್ನಾಗೈತಲ್ಲ. ಡೈಲಿ ನಮಗೆ ಒಂಥರ ಟೈಮ್ ಪಾಸ್ ಆದಂಗೂ ಆಗುತ್ತೆ, ಪ್ಲಸ್ ಇದು ಆಗುತ್ತೆ. ನಾವು ಇಲ್ಲೇ ಪಕ್ಕದಲ್ಲಿ ಮನೆ ಇದೆ, ನಮಗೇನು ತೊಂದರೆ ಏನು ಅನ್ಸೋದೇ ಇಲ್ಲ. ನಾವು ಇದು ಕೋಳಿಗೋಸ್ಕರ ಸಪ್ರೇಟಾಗಿ ಕೆಲಸ ಮಾಡ್ತಾಯಿದ್ದು ಅನ್ಸೋದೇ ಇಲ್ಲ. ಯಾಕಂದರೆ ನಮಗೆ ಬೇರೆ ಎಲ್ಲ ವರ್ಕ್ ಇರುತ್ತೆ, ಹೊರಗಡೆ ಎಲ್ಲ ವರ್ಕ್ ಮಾಡ್ತೀವಿ. ನನ್ನ ಫ್ರೆಂಡ್ ಅವ್ನು ಬೆಂಗಳೂರು ಇರ್ತಾರೆ, ಅವ್ರ ತಂದೆ ಅವರಮ್ಮ ತಂದೆ ಇಬ್ಬರೇ ನೋಡ್ತಾರೆ. ನಾವು ಅವಾಗ ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಅವರ ತಂದೆ ಏನಂದರೆ ಬೆಳಗ್ಗೆ 1 ಗಂಟೆ ಬರೀ ಫೀಡ್ ಹಾಕೋದು, ಮೇವು ಹಾಕೋದು, ನೋಡ್ಕೊಂಡು ಹೋಗೋದು, ಬೇರೆ ಏನು ಕೆಲಸನೇ ಇರಲ್ವಲ್ಲ. ಕಸ ಅಂತೂ ಗುಡ್ಸಂಗಿಲ್ಲ. ಇದಕ್ಕೆ ಅದು ಯಾವಾಗ ಲಾಸ್ಟಿಗೆಲ್ಲ ಖಾಲಿ ಮಾಡಿದ ಮೇಲೆ ತೆಗಿಬೋದು. ಆ ಥರ ಏನಿಲ್ಲ, ನಾವು ಮಧ್ಯೆ ಕೆಲಸ ಮಾಡಬೇಕು ಅಂತ ಏನಿಲ್ಲ ನಮಗೆ. ಇದು ಈಗ ಕೋಳಿಗಳಲ್ಲಿ ಏನು ಇಷ್ಟ ಆಗುತ್ತೆ ಅಂದರೆ ಇದ್ರ ಮಟನ್ ಚೆನ್ನಾಗಿರುತ್ತಂತೆ. ಮಟನ್ನು ಮೊಟ್ಟೆ ಇವೆಲ್ಲ ಚೆನ್ನಾಗಿರುತ್ತಂತೆ ಇದ್ರದ್ದು ಕೋಳಿದು. ತಿಂದವ್ರು ಹೇಳ್ತಾರಲ್ಲ ನಮಗೆ, ಅವ್ರು ಹೇಳಿದ್ರು ಭಾರಿ ಚೆನ್ನಾಗಿರುತ್ತೆ ಕಣ್ರಿ ಟೇಸ್ಟು. ಈ ಬಾಯ್ಲರ್ ಕೋಳಿಗಿಂತಲೂ ಫಾರಂ ಕೋಳಿ ಸಿಗತ್ತೆ ನೋಡಿ ಹೊರಗಡೆ ಅಂಗಡೀಲಿ. ತಮಿಳ್ನಾಡಿಂದ ಬರೋ ಫಾರಂ ಕೋಳಿಗೆ ಇದಕ್ಕೂ ಭಾರಿ ವ್ಯತ್ಯಾಸ ಐತೆ. ಬಟ್ ಇದು ಬೆಲೆಯನ್ನು ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂದರೆ ಒಳ್ಳೆ ಉತ್ತಮವಾದ ಮೊಟ್ಟೆ ಬೇಕು, ಉತ್ತಮವಾದ ಇದು ಮಾಂಸ ಬೇಕು ಅಂದರೆ ಸ್ವಲ್ಪ ಬೆಲೆ ಕೊಡಲೇಬೇಕಾಗತ್ತೆ. ಬಟ್ ನಮಗೆ ರೈತರು ಇಲ್ಲೇ ಸ್ಥಳೀಯವಾಗಿ ಸಾಕೋದ್ರಿಂದ ಯಾವುದೇ ಈ ವಾತಾವರಣದಲ್ಲಿ ಬೆಳೆದಿರೋದ್ರಿಂದ ನಮಗೆ ಒಳ್ಳೆ ಮನುಷ್ಯನಿಗೂ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದೇ. ಇದ್ರ ಮಟನ್ನು ತಿನ್ಬೋದು, ಒಳ್ಳೇದು. ಈಗ ಈ ಕೋಳಿಗೆ ಕೆಲವೊಂದು ಸ್ವಲ್ಪ ಕಾಯಿಲೆ ಬರ್ಬೋದು ಅಂತ ಹೇಳ್ತಾರೆ. ಆದರೆ ನಾವು ಫಸ್ಟು ಮುನ್ನೆಚ್ಚರಿಕೆಯಾಗಿ ಏನಾರು ಒಂದು ರೆಡಿ ಮಾಡ್ಕೋಬೇಕು ಔಷಧಿಯ. ಬಟ್ ಅದನ್ನು ಇಂಗ್ಲೀಷ್ ಮೆಡಿಸಿನ್ ಕೊಡಬಾರ್ದು ಅನ್ನೋ ವಿಷಯ ಹಿಡ್ಕೊಂಡು ಆರ್ಗ್ಯಾನಿಕ್ ಥರ ಇದು ಏನಪ್ಪ ಅರಿಶಿನದ ಪುಡಿ ಕಲಸೋದು, ಬೆಲ್ಲದ ನೀರು ಕಲಿಸ್ಬಿಟ್ಟು 15 ದಿವಸಕ್ಕೊಂದ್ಸಲಿ ಕೊಟ್ಟರೆ ಅವ್ರಿಗೆ ಏನು ಕಾಯಿಲೆನೇ ಬರೋಲ್ಲ. ಎಚ್ಚರಿಕೆಯಾಗಿ ನಾವು ಕಾಯಿಲೆ ಬರ್ದಂಗೆ ಅರಿಶಿನ ನೀರು, ಬೆಲ್ಲದ ನೀರು ಈ ಥರ ಎಲ್ಲ ಕೊಟ್ಟರೆ ಅದಕ್ಕೆ ಕಾಯಿಲೆನೇ ಬರೋಲ್ಲ. ಬಟ್ ಅದು ನಮಗೆ ಮೇಯ್ನು ಅದ್ರ ಬಗ್ಗೆ ಫೋಕಸ್ ಮಾಡಬೇಕು. ಯಾಕೊತ್ತಾ, ಕೋಳಿ ಏನಾದ್ರು ಬಂಡವಾಳಕ್ಕೆ ಸಾಕಿರ್ತೀವಿ, ಏನಾರು ಹೆಚ್ಚು ಕಡಿಮೆ ಒಂದು ಕೋಳಿ ಹೆಚ್ಚು ಕಡಿಮೆ ಆದಾಗ ಎಲ್ಲಕ್ಕೂ ಕಾಯಿಲೆ ಬಂದ್ಬಿಟ್ರೆ
ಅದು ಯಾಕಂದ್ರೆ ಒಂದು 300-400 ಕೋಳಿ ಒಟ್ಟಿಗೆ ಇದ್ದಾಗ ಅದು ಕಾಯಿಲೆ ಬರೋದು ಸಹಜ, ಮಾಮೂಲಿ ಸಹಜ ಗುಣ. ಬಟ್ ಇದು ಕಾಯಿಲೆ ಬರಲ್ಲ, ಆದ್ರೂ ನಾವು ಆ ಥರ ಮಾಡ್ಬೋದು ಆರ್ಗ್ಯಾನಿಕಲ್ಲೇ, ಬರದೇ ಇರೈತಿ. ಮನುಷ್ಯನೇ ಮಾಡ್ತಾನೆ, ಕಷಾಯ ಕುಡಿತಾನೆ, ಏನೇನು ಮಾಡ್ತಾನೆ, ಇವತ್ತಿನ ಜೀವನದಲ್ಲಿ ಎಲ್ಲ ನೋಡಿರ್ಬೋದು ಎಲ್ಲರೂ. ಕಾಯಿಲೆ ಬಂದೇ ಬರ್ತದೆ, BP ಶುಗರು ಅಂತಾರೆ. ಬಟ್ ಅದೇ ರೀತಿ ನಾವು ಮುನ್ನೆಚ್ಚರಿಕೆಯಾಗಿ ಈ ರೀತಿ ನಾವು ವ್ಯವಸ್ಥೆ ಮಾಡ್ಕೋತೀವಿ. ನಾವು ತಿಳ್ಕೊತೀವಿ, ಯಾರಕ್ಕೆ ಹಿರಿಯರು ಇರ್ತಾರೆ, ನಮ್ಮ ಹಿಂದಿನ ಕಾಲದ ಅಜ್ಜಿರು ಇರ್ತಾರೆ, ಅವ್ರು ಹೇಳ್ತಾರೆ ಇಲ್ಲೇ ಕೋಳಿಗೆ ಆ ಥರ ಮಾಡಬೇಕು, ಈ ಥರ ಇದು ಹಾಕ್ಬೇಕು, ಮೇವು ಹಾಕ್ಬೇಕು, ರಾಗಿ ಇಷ್ಟ ಹಾಕ್ಬೇಕು, ಏನಾದ್ರು ಜಾಸ್ತಿ ಮೊಟ್ಟೆ ಇಕ್ಕೋದು ಕಡಿಮೆ ಆದರೆ ಭತ್ತ ಹಾಕಿ ಮೊಟ್ಟೆ ಇಕ್ಕಕ್ಕೆ ಸ್ಟಾರ್ಟ್ ಮಾಡ್ತಾ ಐತೆ. ಅವ್ರ ಹತ್ರ ನಾವು ಹಿರಿಯರು ಏನು ಹೇಳ್ತಾರೆ ಅದನ್ನೇ ಕೇಳ್ಕೊಂಡು ನಾವು ಮಾಡ್ತೀವಿ, ಅದನ್ನು ಇವಾಗ ಅಳವಡಿಸ್ಕೊಂಡು. ಬಟ್ ಅದೇ ರೀತಿ ಇನ್ನೊಂದು 15 ದಿನದೊಳಗೆ ಮೊಟ್ಟೆ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ. ನಾವು ಇದು ಬೇರೆಯವ್ರ ಹತ್ರ ಮರಿ ತಂದಿರೋದು. ನಮಗೊಂದು ಐಡಿಯಾ, ಇನ್ನೊಂದು ಐಡಿಯಾ ಏನಿದೆ ಅಂದರೆ ನಾವೇ ಮರಿ ಮಾಡಿಸ್ಬೇಕು, ನಾವೇ ಮೊಟ್ಟೆ ಹಾಕಿಸ್ಬೇಕು, ಮೊಟ್ಟೆ ಹಾಕಿಸಿ ಮರಿ ಮಾಡಿಸಿ ನಾವೇ ಸಾಕಬೇಕು ಅನ್ನೋದೊಂದು ಐಡಿಯಾ ನಮಗೆ ಈಗ ಬಂದೈತೆ. ಯಾಕಂದರೆ ಕೋಳಿ ಚೆನ್ನಾಗಿ ಬೆಳವಣಿಗೆ ಬರುತ್ತೆ. ಯಾವ್ದಾದ್ರು ಇಲ್ಲಿ ದೇಶಿ ತಳಿ ಇಷ್ಟೊಂದು ಕೆಲವರು ಎಲ್ಲರೂ ಐಡಿಯಾ ಇರುತ್ತೆ ರೈತರಿಗೆ ಈ ಥರ ಮಾಡಬೇಕು ಅಂತ. ಎಲ್ಲರೂ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರವ್ರದ್ದೇ ಆದ ಕಷ್ಟ ಕೆಲಸಗಳಿರುತ್ತೆ. ಅವ್ರವ್ರು ಆಲ್ರೆಡಿ ಸೆಟ್ಲ್ ಆಗಿರ್ತಾರೆ, ನಾವು ಈ ಥರನೇ ಕೆಲಸ ಮಾಡಬೇಕು. ಬಟ್ ನಮ್ಮ ಐಡಿಯಾದಲ್ಲಿ ಈಗ ಏನೈತೆ ಅಂದರೆ ಇವಾಗ ಮರಿ ಬೇರೆ ತಂದಿರೋದು 130 ರೂಪಾಯಿ ಮರಿ ಕೊಟ್ಟು. ಬಟ್ ನಮ್ಮ ಐಡಿಯಾಗೆ ಏನೈತೆ ಅಂದರೆ ಇವೆಲ್ಲ ಕೋಳಿ ಖಾಲಿ ಮಾಡಿ ನಮ್ಮ ಇಲ್ಲಿ ಸ್ಥಳೀಯವಾಗಿರೋಂಥ ಮೊಟ್ಟೆಗಳನ್ನ ತಗೊಂಡು ಮರಿ ಮಾಡಿಸಿ ಅದನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಿ ಜಾಸ್ತಿ ಮಾಡಿಕೊಂಡು ಅದರಲ್ಲಿ ಮಾಡಬೇಕು ಅಂತ ಒಂದು ಆಸೆ ಐತೆ. ಬಟ್ ಇದು ಚೆನ್ನಾಗೈತೆ, ಅದು ಚೆನ್ನಾಗೈತೆ. ಇದು ಸ್ವಲ್ಪ ಜಾಸ್ತಿ ಗ್ರೋತ್ ಬರುತ್ತೆ, ಬೇಗ ಬರುತ್ತೆ. ಯಾಕಂದರೆ ಇದು ಫೀಡೆಲ್ಲ ಚೆನ್ನಾಗಿ ಕೊಡ್ತೀವಲ್ಲ, ಓಡಾಡ್ಕೊಂಡು ಮೇಯ್ತವೆ, ಜಮೀನೊಳಗೂ ಮೇಯ್ತವೆ, ಏನು ಬೇಕಾದ್ರೂ ತಿಂತವೆ. ನಾವು ಏನು ಹಾಕಿರೂ ತಿಂತವೆ ಇವು. ಹೊರಗಡೆಯಿಂದ ಬಾಳೆ ಗಿಡ ಇರ್ತದೆ ತೋಟದಲ್ಲಿ, ಕಸ ಕಡ್ಡಿ ಅಲ್ಲ ವೇಸ್ಟ್ ಎಲ್ಲ ತಂದು ಹಾಕಿದ್ರೆ ಅದನ್ನು ತಿನ್ಕೋತವೆ. ಅದು ಬಿಟ್ಟು ರಾಗಿ ಹುಲ್ಲು, ಭತ್ತದ ಹುಲ್ಲು, ಏನು ಹುಲ್ಲಾರ ಹಾಕಿ ಹಸಿರು ಮೇವ ಅದೆಲ್ಲ ಕಟ್ಕೊಂಡು ತಿಂಕ ನೋಡಿ. ಇಲ್ಲೆಲ್ಲ ಹಾಕಿದ್ದು 5 ನಿಮಿಷಕ್ಕೆ ಬೆಳಗ್ಗೆ ಹಾಕಿದ್ದು, ಸ್ವಲ್ಪ ಈಗ ಒಂದು ಗಂಟೆಲಿ ಹಾಕಿದ್ದು ಎಲ್ಲ ತಿನ್ಕೊಬಿಟ್ಟ ಸ್ವಲ್ಪ ಪೂರ್ತಿಲ್ಲ. ಬಟ್ ನಮಗೆ ಹಿಂಗೆ ಒಬ್ಬರು ಸ್ನೇಹಿತರು ಸಾಕಿದ್ದಾರೆ ಹಳ್ಳಿ ಪಕ್ಕ, ಅವ್ರ ಹತ್ರ ನೋಡ್ದು ಚೆನ್ನಾಗಿ ಸಾಕಿದ್ರು ಅವರು ಪಾಪ. ಅಂದರೆ ಅವ್ರ ತಕ್ಕನಾಗೆ ಅವ್ರು ಬಂಡವಾಳ ಹಾಕಿದ್ರು, ನಮ್ಮ ತಕ್ಕನಾಗೆ ನಾವು ಬಂಡವಾಳ ಹಾಕೊಂಡು ಮಾಡಿದ್ವಿ, ಚೆನ್ನಾಗಿ ಮಾಡಿದ್ರು. ಅದೇ ರೀತಿ ನಾವೊಂದು ಎಕ್ಸ್ಪೆರಿಮೆಂಟ್ ಥರ ನಾವು ಮಾಡಿದ್ದೀವಿ, ಸಕ್ಸಸ್ ಆಗಿದ್ದೀವಿ. ಅದರಲ್ಲೇನಿಲ್ಲ, ಕಾಣ್ತಾ ಇದ್ದೀವಿ ಎಲ್ಲ ಭಾರಿ ಚೆನ್ನಾಗಿ ಬರ್ತಾ ಇದ್ದಾವೆ, ಸಕ್ಸಸ್ ಆಗಿದ್ದೀವಿ ಎಕ್ಸ್ಪೆರಿಮೆಂಟ್. ನಾವು ಕೋಳಿಯ 130 ರೂಪಾಯಿ ಕೊಟ್ಟು ಕೋಳಿ ತಂದಿದ್ದೀವಿ. ಬಟ್ ಇದು ನಾವು ಬಂಡವಾಳ ಹಾಕಿರೋದನ್ನ ಲಾಭದೊಳಕ್ಕೆ ಖರ್ಚುದೊಳಗೆ ಹಾಕ್ಬಾರ್ದು, ಯಾಕಂದರೆ ಇದು ಬಂಡವಾಳ ಇರುತ್ತೆ. ಬಟ್ ನಾವು ಕೋಳಿ ಮರಿ ತರ್ತೀವಿ, ಅದಕ್ಕೆ ಮೇವು, ಕೋಳಿ, ಅದಕ್ಕೆ ವಾಟರ್ ಸಪ್ಲೈದು ಏನಾರು ಅಷ್ಟೇ, ಇನ್ನೇನು ಖರ್ಚು ಬರಲ್ಲ ನಮಗೆ. ಮೇವು, ಕೋಳಿಗೆ ಬಂಡವಾಳ ಹಾಕೋದು. ಈ ತಳಿ ಮಾಡಿರೋದ್ರಿಂದ ನಮಗೆ 130 ರೂಪಾಯಿ ಕೋಳಿ ಬಿದ್ದೈತೆ. ಬಟ್ ಇದು ಬೆಳೆದು ಮೊಟ್ಟೆ ಇಕ್ಕೋಕೆ ಬಂದರೆ ಒಂದು 70 ರೂಪಾಯಿ ಒಂದು ಕೋಳಿಗೆ ಮೇವು ಬೇಕು. 70 ರೂಪಾಯಿದು, ಅದು 3.5 ತಿಂಗಳು ಅಷ್ಟು 70 ರೂಪಾಯಿ 80 ರೂಪಾಯಿ ಅಷ್ಟು ಆಗುತ್ತೆ. 100 ರೂಪಾಯಿನೇ ಹಾಕೊಳ್ಳಿ ಓಲಿ, ಅಲ್ಲಿಗೆ 230 ರೂಪಾಯಿ ಬೀಳ್ತು. ಆ ಕೋಳಿ ಎಷ್ಟು kg ಬರಬೇಕು? 2 kg, 200, 2.5 ಇಷ್ಟು ಬಂದರೆ ನಾವು ಒಳ್ಳೆ ಆದಾಯ. 2 kg ಬಂದರೆ ಲಾಸ್ ಬರಲ್ಲ. ಹೆಂಗೆ ಅಂದರೆ 100 ಕೋಳಿಗೆ 2 kg ಬಂದರೆ 200 kg ಆಯಿತು. 200 kg ನಾವು ಕನಿಷ್ಠ ನಾವು 350 ರೂಪಾಯಿಗೆ ಮಾರಿದರೆ ಅಲ್ಲಿಗೆ ಎಷ್ಟು ಆಯ್ತದೆ? 70,000 ದುಡ್ಡಾಗತ್ತೆ ಅಲ್ವಾ? ಇದು ಖರ್ಚು ಅಲ್ಲಿ ಡಿಕ್ಲೇರ್ ಮಾಡಿದರೆ ನಮಗೆ ಆದಾಯ ಅರ್ಧಕ್ಕರ್ಧ ಆದಾಯ ಸಿಗುತ್ತೆ. ಇದರಲ್ಲಿ 3 ತಿಂಗಳಲ್ಲಿ ಆದಾಯ ಸಿಗುತ್ತೆ. ಯಾಕಂದರೆ ನಾವು ಎಫರ್ಟ್ ಹಾಕೋದೇನು ಜಾಸ್ತಿ ಹಾಕಿರಲ್ಲ, ನಮ್ಮದು ಬೇರೆ ಕೆಲಸ ಮಾಡ್ಕೊಂಡು ಬೆಳಗ್ಗೆ ಸಂಜೆ 1 ಗಂಟೆ ಮಾಡಿರೋದ್ರಿಂದ ಅಷ್ಟೇ ಆದಾಯ ಬರುತ್ತೆ. ನೀವು ಇನ್ನೂ ಜಾಸ್ತಿ ಆದಾಯ ಬರಬೇಕು ಅಂದರೆ ಜಾಸ್ತಿ ಮಾಡ್ಕೋಬೇಕು, ಅಷ್ಟೇ, ಏನು ತೊಂದರೆ ಆಗಲ್ಲ. ಮಾಂಸಕ್ಕಾದ್ರೂ ಸರಿ, ಮೊಟ್ಟೆಗಾದ್ರೂ ಸರಿ, ಯಾವುದಕ್ಕಾದ್ರೂ ನೀವು ಮೊಟ್ಟೆನಾರು ಹಾಕಿಸ್ಕೋಬೋದು ತೊಗೊಂಡೋಗಿ. ಅದು ಇನ್ನೂ ಹೆಚ್ಚು ಕಡಿಮೆ ಇವು ಇನ್ನೂ 1 ವರ್ಷ ಗಂಟ ಮೊಟ್ಟೆ ಆಗ್ತಲೇ ಇರ್ತವೆ. ಅಂದರೆ ಮಧ್ಯದಲ್ಲಿ ಅವನು ಗ್ಯಾಪ್ ಕೊಡ್ತೇವೆ, ವರ್ಷ ಪೂರ್ತಿ ಇಕ್ಕಲ್ಲ, ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಕೊಡ್ತೇವೆ. ಆ ಕಾವಿ ಕೂರೋ ಸಮಯ ಇರುತ್ತಲ್ಲ, ಅದು ಬಿಟ್ಟು ಆ ಟೈಮಲ್ಲಿ ನೀವು ಬೇರೆ ಸಾಕಾರು ಆರಾಮಾಗಿ ತೊಗೊಂಡೋಗ್ಬೋದು. ಮತ್ತು ತಿನ್ನೋಕ್ಕೆ, ಮಾಂಸ ತಿನ್ನೋಕ್ಕೋಸ್ಕರನ ಭಾರಿ ರುಚಿಯಾಗಿರುತ್ತೆ. ಇದನ್ನು ತೊಗೊಂಡೋಗ್ಬೋದು. ನೀವು ಸಂಪರ್ಕ ಮಾಡ್ಬೋದು, ನಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ ಮೇಡಮ್ ಅವ್ರಿಗೆ. ಫೋನ್ ಮಾಡಿ, ಯಾರ್ಯಾರು ಕೋಳಿಗೆ ಸಾಕಾರು ಬೇಕು ಅಂದರೂ ಫೋನ್ ಮಾಡಿ. ಅದು ನಿಮಗೆ ಮೊಟ್ಟೆ ಬೇಕು ಅಂದರೆ ಒಂದು 15 ದಿನ 20 ದಿನ ಬೇಕು ಈಗ ಕೊಡೋಕ್ಕೆ. ಈಗ ಅಂದರೆ ನಾವೇ ತಿನ್ಕೋತಾ ಇದ್ದೀವಿ, ಸ್ವಲ್ಪ ಒಂದು 10 ಕೋಳಿ ಅಷ್ಟೇ ಇಕ್ತಾ ಇದ್ದೀವಿ. ಈ ಇಬ್ಬರಿಗೂ ಅನುಕೂಲ ಆಗಬೇಕು, ಬೆಳೆಯೋರಿಗೂ ಅನುಕೂಲ ಆಗಬೇಕು, ಗ್ರಾಹಕರಿಗೂ ಅನುಕೂಲ ಆಗಬೇಕು. ಗ್ರಾಹಕರಿಗೂ ಒಳ್ಳೆ ಉತ್ತಮವಾದ ಗುಣಮಟ್ಟದ ಸಿಗಬೇಕು, ರೈತರಿಗೂ ಲಾಭ ಸಿಗಬೇಕು. ಈ ಥರ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲರೂ ಕೇಳ್ಕೊತೀನಿ. ನಿಮ್ಗೆ ಏನಾರ ಕೇಳೋಕ್ಕೆ ಪ್ರಶ್ನೆ ಏನಾರ ಇದ್ದರೆ, ನಮ್ಮಲ್ಲಿ ನಾವೇನಾರ ಹೇಳೋದೇನೋ ಮರ್ತಿದ್ರೆ ನೀವು ಕಮೆಂಟಲ್ಲಿ ಅವ್ರಿಗೆ ಹಾಕಿ, ಅದರಲ್ಲಿ ಕೇಳ್ಬೋದು, ಅದರಲ್ಲಿ ಉತ್ತರ ಕೊಡ್ತೀವಿ. ಎಲ್ಲರ ಜೊತೆನೂ ಫೋನಲ್ಲಿ ಮಾತಾಡೋಕ್ಕೆ ಸಮಯ ಇಲ್ಲದೇ ಇರ್ಬೋದು ನಮಗೆ.
ಆಗದೆ ಇರ್ಬೋದು. ಅದರಿಂದ ನೀವು ಕಮೆಂಟ್ಸ್ಗಳೆಲ್ಲ ಹಾಕಿ ನಾವೆಲ್ಲ ಅದಕ್ಕೆ ಉತ್ತರ ಕೊಡ್ತೀವಿ. ವಿಡಿಯೋ ಏನಾರು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಏನಾದ್ರು ಪ್ರಶ್ನೆ ಹೇಳಿದ್ರೆ ಕೇಳಿ, ನಿಮ್ಮ ಸಜೆಷನ್ ಹೇಳೋದಿದ್ರೆ ಹೇಳಿ. ಯಾಕಂದರೆ ನಾವು ಕಲಿತಾ ಇದ್ದೀವಿ, ಯಾರಿಗೂ ದೊಡ್ಡವರಲ್ಲ. ನಮಗಿಂತ ದೊಡ್ಡವ್ರು ಕಲ್ತಿರೋರು ಇರ್ತಾರೆ, ಕಲಿಯೋರು ಇರ್ತಾರೆ. ಅದರಿಂದ ನಿಮ್ಮಿಂದಲೂ ನಾವು ಕಲಿಬೋದು, ನಮ್ಮಿಂದಲೂ ಸ್ವಲ್ಪ ನಿಮಗೆ ಗೊತ್ತಾಗಿರ್ಬೋದು ಈ ಕೆಲವೊಂದು ವಿಷಯ. ಆ ಥರ ಆಗಲಿ. ಶೇರ್ ಮಾಡಿ ವಿಡಿಯೋ ಆದಷ್ಟು ಎಲ್ಲರಿಗೂ ಸಿಗಲಿ ಅಷ್ಟೇ ನಾನು ಹೇಳ್ತೀನಿ.